ಪ್ರೀತಿಯ ವೀಕ್ಷಕರೇ ನಮಸ್ಕಾರ. ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗುತ್ತಿರುವ ಹೃದಯಸ್ಪರ್ಶಿ ಸೀರಿಯಲ್ ನಂದಗೋಕುಲದ ಬಗ್ಗೆ ಇಂದು ಮಾತನಾಡೋಣ. ಇಂದಿನ ದಿನಗಳಲ್ಲಿ ಧಾರಾವಾಹಿಗಳಲ್ಲಿ ಹೆಚ್ಚಾಗಿ ಕಾಣಸಿಗದಂತಹ ಒಂದು ಒಳ್ಳೆಯ ಸೀರಿಯಲ್ ನಂದಗೋಕುಲ. ಕಡೇ ದಿನಗಳಲ್ಲಿ ಮನಸ್ಸು ಹಗುರಾಗಿಸುವ, ಕುಟುಂಬದ ಮೌಲ್ಯಗಳನ್ನು ಎತ್ತಿ ತೋರಿಸುವ ಇಂತಹ ಧಾರಾವಾಹಿಗಳು ಬಹಳ ಕಡಿಮೆಯಾಗಿವೆ. ಆದರೆ ನಂದಗೋಕುಲ ಇನ್ನೂ ಆ ಒಳ್ಳೆಯ ಸೀರಿಯಲ್ಗಳ ಸಾಲಿನಲ್ಲಿ ನಿಲ್ಲುತ್ತದೆ. ಇಲ್ಲಿ ಕೇವಲ ಕಥೆ ಮಾತ್ರವಲ್ಲ, ಪ್ರತಿ ಕ್ಷಣವೂ ಸಂಬಂಧಗಳ ಹೊಸ ಬಣ್ಣ. ಒಂದು ಕುಟುಂಬದ ಸಿಹಿ ಕಹಿ ಕ್ಷಣಗಳು, ನಗುವೂ ಇದೆ, ನೋವೂ ಇದೆ. ಆದರೆ ಇದೆಲ್ಲಕ್ಕಿಂತ ಮೇಲೆ ಪ್ರೀತಿ ತುಂಬಿದ ಬಂಧ. ನಂದಗೋಕುಲ ಹೃದಯಗಳನ್ನೇ ಹತ್ತಿರಗೊಳಿಸುವ ಕುಟುಂಬ ಕಥೆ. ನಂದಕುಮಾರ್ ಮತ್ತು ಗಿರಿಜಾ ದಂಪತಿಗಳು ತಮ್ಮ ಪ್ರೇಮ ವಿವಾಹದಿಂದ ಕುಟುಂಬದಿಂದ ದೂರಾಗಿದ್ದರು. ಆದರೆ ಅವರು ತಮ್ಮ ಮಕ್ಕಳು ಮಾಧವ, ಕೇಶವ, ವಲ್ಲಭ ಮತ್ತು ರಕ್ಷಾ ಇಂತಹ ದುಃಖವನ್ನು ಅನುಭವಿಸಬಾರದು ಎಂದು ನಿರ್ಧರಿಸಿದರು. ನಂದಕುಮಾರ್ ಅವರ ಕನಸು ಒಂದೇ, ತನ್ನ ಮಕ್ಕಳನ್ನು ಸಮಾಜದಲ್ಲಿ ಹೀರೋಗಳನ್ನಾಗಿ ಮಾಡುವುದು ಮತ್ತು ನಂದಗೋಕುಲದಂತೆ ಸಂತೋಷದಿಂದ ತುಂಬಿದ ಒಗ್ಗಟ್ಟಿನ ಕುಟುಂಬವನ್ನು ನಿರ್ಮಿಸುವುದು. ಈ ಸೀರಿಯಲ್ನಲ್ಲಿ ಕುಟುಂಬದ ಬಾಂಧವ್ಯವೇ ಮುಖ್ಯ ಆಕರ್ಷಣೆ. ತಂದೆಯ ಕಟ್ಟುನಿಟ್ಟಿನ ನಿರೀಕ್ಷೆಗಳ ನಡುವೆಯೂ ಮಕ್ಕಳ ನಡುವಿನ ಅವಿನಾಭಾವ ಪ್ರೀತಿ, ತಾಯಿಯ ಅಪಾರ ತ್ಯಾಗ ಮತ್ತು ಸಹನಶೀಲತೆ, ಸಹೋದರ ಸಹೋದರಿಯರ ನಡುವಿನ ಬೆಂಬಲ, ತಲೆಮಾರುಗಳ ನಡುವಿನ ಒಡಕುಗಳನ್ನು ನಿಭಾಯಿಸುವ ರೀತಿ ಇವೆಲ್ಲವೂ ಹೃದಯಕ್ಕೆ ತಟ್ಟುತ್ತವೆ. ಹೆಚ್ಚಾಗಿ ಶತ್ರುಗಳ ಕಣ್ಣು ಬಿದ್ದರೂ ಅಥವಾ ಕುಟುಂಬದಲ್ಲಿ ಸಂಘರ್ಷಗಳು ಬಂದರೂ ಪ್ರೀತಿ, ನಿಷ್ಠೆ, ಒಗ್ಗಟ್ಟು ಮತ್ತು ಪರಸ್ಪರ ತಿಳುವಳಿಕೆಯಿಂದ ಕುಟುಂಬ ಒಟ್ಟಾಗಿ ನಿಲ್ಲುವುದು ಇದು ನಂದಗೋಕುಲದ ಮುಖ್ಯ ಸಂದೇಶ. ಪ್ರತಿ ಕುಟುಂಬದಲ್ಲಿ ನಡೆಯುವ ಭಾವನಾತ್ಮಕ ಸವಾಲುಗಳು, ಸಂತೋಷದ ಕ್ಷಣಗಳು ಮತ್ತು ಜೀವನದ ಸತ್ಯಗಳನ್ನು ಈ ಸೀರಿಯಲ್ ಅದ್ಭುತವಾಗಿ ಚಿತ್ರಿಸುತ್ತದೆ. ಈ ಸೀರಿಯಲ್ನ ಮನಮೋಹಕ ಟೈಟಲ್ ಸಾಂಗ್ ಕೂಡ ಕುಟುಂಬದ ಬಂಧವನ್ನು, ಪ್ರೀತಿಯನ್ನು ಮಧುರವಾಗಿ ಹಾಡಿ ಹೊಗಳುತ್ತದೆ. ನಿಮ್ಮ ಪ್ರೀತಿಗೆ ಪಾತ್ರವಾದ ಈ ಅದ್ಭುತ ಧಾರಾವಾಹಿ ಪ್ರತಿದಿನ ರಾತ್ರಿ 9 ಗಂಟೆಗೆ ಕೇವಲ ಕಲರ್ಸ್ ಕನ್ನಡದಲ್ಲಿ. ಒಮ್ಮೆ ನೋಡಿದರೆ ಈ ಕುಟುಂಬವೇ ನಿಮ್ಮದಾಗಿ ಬಿಡುತ್ತದೆ. ನಂದಗೋಕುಲ ಕಥೆಗಳಿಗಿಂತ ಹೆಚ್ಚು ಒಂದು ಭಾವನೆ. ಕುಟುಂಬ ಬಾಂಧವ್ಯದ ಮೌಲ್ಯವನ್ನು ಮತ್ತೊಮ್ಮೆ ನೆನಪಿಸುವ ಈ ಒಳ್ಳೆಯ ಸೀರಿಯಲ್ ಅನ್ನು ನಿಮ್ಮ ಕುಟುಂಬದೊಂದಿಗೆ ಕುಳಿತು ವೀಕ್ಷಿಸಿ ಮತ್ತು ಆನಂದಿಸಿ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಕಮೆಂಟ್ನಲ್ಲಿ ನಿಮ್ಮ ನಂದಗೋಕುಲದ ನೆಚ್ಚಿನ ಕ್ಷಣ, ಪಾತ್ರ ಅಥವಾ ಟೈಟಲ್ ಸಾಂಗ್ ಬಗ್ಗೆ ಹೇಳಿ. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಆಲದ ಮರದ ಬೇರು ಇದು ಗುಬ್ಬಿಗಳ ಗೂಡು.